ಆತ್ಮೀಯರೇ, ಸುಮಾರು ವರ್ಷಗಳಿಂದ ನಮ್ಮ ಸಿನಿಮಾ ಮಾಧ್ಯಮದಲ್ಲಿ ಹಾಗೂ ಟಿ ವಿಯಲ್ಲಿ ಮೂಡಿ ಬರುತ್ತಿರುವ ಧಾರಾವಾಹಿಗಳಲ್ಲಿ ಅಲ್ಲದೆ ಜನಪದ ಸಾಹಿತ್ಯ, ಜನಪದ ಹಾಡುಗಳು ಎನ್ನುವ ಮುಖವಾಡವನ್ನು ಹಾಕಿಕೊಂಡು ಹಾಡುವ ಹಾಡುಗಳಲ್ಲಿ ಹಾಗೂ ಟಿ ವಿ ವಾಹಿನಿಗಳಲ್ಲಿ ಮೂಡಿ ಬರುತ್ತಿರುವ ಕಾಮಿಡಿ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಕೂಡ ನಮ್ಮ ಮಕ್ಕಳು, ನಮ್ಮ ಯುವಕ ಯುವತಿಯರು ಅಥವಾ ಎಲ್ಲರೂ ಕೂಡ ನೋಡಲು ಯೋಗ್ಯವಾದಂಥ ಶಬ್ದಗಳಾಗಲಿ ದೃಶ್ಯಗಳಾಗಲಿ ಕಂಡುಬರುವುದಿಲ್ಲ. ಸುಮಾರು 20 ವರ್ಷ ಮೇಲ್ಪಟ್ಟು ಎಲ್ಲವೂ ಹದಗೆಟ್ಟು ಹೋಗಿದೆ. ಈ ಬಗ್ಗೆ ನಾವು ಮೇಲಿಂದ ಮೇಲೆ ದನಿ ಎತ್ತುತ್ತಾ ಇದ್ದೇವೆ. ಸ್ವತಃ ನಾನೇ ಚಂದನ ಟಿ ವಿಯಲ್ಲಿ ಮೂಡಿ ಬರುತ್ತಿರುವ ಶುಭೋದಯ ಕಾರ್ಯಕ್ರಮದಲ್ಲಿ 2024 ಫೆಬ್ರವರಿಯಲ್ಲಿ ಈ ಬಗ್ಗೆ ನಾನು ಮಾತನಾಡಿದ್ದೇನೆ. ನನ್ನ ಉದ್ದೇಶವೇನೆಂದರೆ, ನಮ್ಮ ಸಮಾಜದಲ್ಲಿ ಇರುವಂಥ ಚಿಕ್ಕ ಮಕ್ಕಳು, ಬಾಲಕ ಬಾಲಿಕೆಯರು, ಯುವಕ ಯುವತಿಯರು ಹಾಗೂ ಸಾರ್ವಜನಿಕರೆಲ್ಲರೂ ಅವರ ಕಿವಿಗೆ ಬೀಳುವಂಥ ಶಬ್ದ ಅದು ಪವಿತ್ರವಾಗಿರಬೇಕು, ಅಶ್ಲೀಲತೆಯಿಂದ ಕೂಡಿರಬಾರದು, ಅಂದರೆ ಅಶ್ಲೀಲತೆ ಇರಬಾರದು ಎನ್ನುವುದು ನನ್ನ ಬಹಳ ದಿವಸದ ಕಳಕಳಿ. ಆದರೆ ಈಗ ಎಲ್ಲ ಮಾಧ್ಯಮಗಳು ಹದಗೆಟ್ಟು ಹೋಗಿವೆ. ಯಾವುದೇ ಕಾಮಿಡಿ ತೆಗೆದುಕೊಳ್ಳಲಿ, ಫಸ್ಟ್ ನೈಟ್ ದೃಶ್ಯವನ್ನು ಅಂದರೆ ಪ್ರಥಮ ರಾತ್ರಿಯ ದೃಶ್ಯವನ್ನು ಬಿಟ್ಟು ಹೆಚ್ಚಾಗಿ ಬೇರೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲದಿದ್ದರೆ ಒಬ್ಬರ ಹೆಂಡತಿಗೆ ಇನ್ನೊಬ್ಬರು ಕಾಲು ಹಾಕೋದು ಅಥವಾ ಅವರನ್ನು ಪಟಾಯಿಸುವುದು ಇದೇ ವಿಷಯವೇ ಇರುತ್ತದೆ. ಆದರೆ ಸಮಾಜದಲ್ಲಿ ಒಳ್ಳೆಯದನ್ನು ತೋರಿಸುವಂಥ ಮಾಧ್ಯಮಗಳು ಕಡಿಮೆಯಾಗಿವೆ. ಎಲ್ಲಿಯಾದರೂ ಒಳ್ಳೆಯದನ್ನು ತೋರಿಸುತ್ತಿದ್ದರೆ ಅದಕ್ಕೆ ನಮ್ಮ ಮೆಚ್ಚುಗೆ. ಆದರೆ ಬಹುತೇಕ ಬಹಳ ಸಂಖ್ಯೆಯಲ್ಲಿ ಎಲ್ಲವೂ ಕೂಡ ಈ ಸಮಾಜವನ್ನು ಹದಗೆಡಿಸುವ ರೀತಿಯಲ್ಲೇ ಇವೆ. ಹಾಗೂ ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಧಾರಾವಾಹಿಗಳನ್ನು ನೋಡುತ್ತಾ ಹೋದರೆ ಸಾರ್ವಜನಿಕರು ತಮ್ಮ ಸ್ನೇಹಿತರ ಮನೆಗಾಗಲಿ ಸಂಬಂಧಿಕರ ಮನೆಗಾಗಲಿ ಹೋದಾಗ ಅವರು ಕೊಡುವಂಥ ಯಾವುದೇ ಪಾನೀಯವನ್ನು ಕುಡಿಯಲು ಹಿಂಜರಿಯಬೇಕು. ಆ ರೀತಿಯಾಗಿ ಎಲ್ಲರಿಗೂ ವಿಷ ಮಿಶ್ರಣ ಮಾಡುವಂಥ ದೃಶ್ಯಗಳು ಅಥವಾ ಮತ್ತು ಬರುವಂಥ ದೃಶ್ಯಗಳು, ಪಾನೀಯದಲ್ಲಿ ಏನಾದರೂ ಹಾಕಿ ಮತ್ತು ಬರೆಸುವಂಥ ದೃಶ್ಯಗಳು ಅಥವಾ ಮತ್ತು ಬರೆಸಿ ಹೆಣ್ಣು ಮಕ್ಕಳನ್ನು ದುರುಪಯೋಗಪಡಿಸುವಂಥ ದೃಶ್ಯಗಳು ಅಥವಾ ಅವರ ದುಸ್ಥಿತಿಯ ಭಾವಚಿತ್ರವನ್ನು ತೆಗೆಯುವಂಥ ದೃಶ್ಯಗಳು ಇವೇ ತುಂಬಿ ಹೋಗಿವೆ. ಅದಕ್ಕಾಗಿ ಧಾರಾವಾಹಿಗಳು ಅಥವಾ ವಾಹಿನಿಗಳು ಬಹುತರವಾಗಿ ನನಗನ್ನಿಸಿದ ಮಟ್ಟಿಗೆ ಸಮಾಜವನ್ನು ಹಾಳುಗೆಡುವಂಥ ಅಥವಾ ತಪ್ಪು ಹಾದಿಗೆ ಒಯ್ಯುವಂಥ ದೃಶ್ಯಗಳನ್ನೇ ಚಿತ್ರಿಸುತ್ತಿವೆ. ಇದಕ್ಕೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು ಅಥವಾ ಇವುಗಳನ್ನು ವಿರೋಧಿಸಬೇಕು. ಒಳ್ಳೆಯದನ್ನು ಮೂಡಿಸಿ ಎಂದು ಅವರಿಗೆ ತಿಳಿಸಬೇಕು. ಮತ್ತು ಯಾವ ಅಧಿಕಾರಿಯ ಕೈಯಲ್ಲಿ ಈ ಎಲ್ಲವೂ ಇದೆ, ಆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು, ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಹಾಗೂ ಇಂಥ ದೃಶ್ಯಗಳಿಗೆ ಅಥವಾ ಶಬ್ದಗಳಿಗೆ, ಹಾಡುಗಳಿಗೆ ಸಾರ್ವಜನಿಕರು ಕುಮ್ಮಕ್ಕು ಕೊಡಬಾರದು, ಅದಕ್ಕೆ ಉತ್ತೇಜನ ಕೊಡಬಾರದು. ಅದಕ್ಕಾಗಿ ನನ್ನ ಕಳಕಳಿ ಇಷ್ಟೇ, ಸಮಾಜದಲ್ಲಿ ಯಾವಾಗಲೂ ಕೂಡ ಮಕ್ಕಳು, ಮರಿ, ಯುವಕ ಯುವತಿಯರು ಕೇಳಲು ಯೋಗ್ಯವಾದಂಥ ಸಾಹಿತ್ಯವೇ ಇರಬೇಕು. ಸಾರ್ವಜನಿಕವಾಗಿ
ನಾವು ಒಂದು ಧ್ವನಿವರ್ಧಕದಲ್ಲಿ ಆಗಲಿ ಅಥವಾ ವಾಹನಗಳ ಮೇಲಾಗಲಿ ಹಾಕಿದರೆ 4 ಮಂದಿಗೆ ಕೇಳಲು ಅದು ಯೋಗ್ಯವಾಗಿರಬೇಕು. ಅಂತಹ ಸಾಹಿತ್ಯವೇ ಹೊರಬರಬೇಕು. ಅದಕ್ಕಷ್ಟೇ ಸಾರ್ವಜನಿಕರು, ಅಧಿಕಾರಿಗಳು, ನಾಯಕರು ಅದಕ್ಕಷ್ಟೇ ಉತ್ತೇಜನ ಕೊಡಬೇಕು. ಯಾವುವು ಅಸಹ್ಯವಾಗಿವೆ, ಯಾವುವು ಕೇಳಲು ಯೋಗ್ಯವಾಗಿಲ್ಲ ಅವುಗಳನ್ನು ರದ್ದುಪಡಿಸಬೇಕು. ಅವು ಒಟ್ಟಾರೆಯಾಗಿ ಯಾವ ವೇದಿಕೆ ಮೇಲೆ ಬರಬಾರದು ಹಾಗೆ ನೋಡಿಕೊಳ್ಳಬೇಕು ಎನ್ನುವುದು ನನ್ನ ಅತ್ಯಂತ ಕಳಕಳಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಎಲ್ಲರೂ ಇದನ್ನು ತಮ್ಮ ತಮ್ಮ ಸ್ನೇಹಿತರಿಗೆ, ತಮ್ಮ ತಮ್ಮ ಗ್ರೂಪ್ಗಳಿಗೆ ಎಲ್ಲರಿಗೂ ಹಂಚಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.